ಸೊ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಿಮಗೂ ಮತ್ತು ನಿಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ಒಂದು ಹೊಸ ವರ್ಷ ನಿಮಗೂ ಮತ್ತು ನಿಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್ ಆ್ಯಂಡ್ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ನನಗೂ ಗೊತ್ತು ಒಂದು ಫ್ಯೂ ಮಂತ್ಸಿಂದ ಚಾನಲಲ್ಲಿ ಅಷ್ಟು ಕನ್ಸಿಸ್ಟೆಂಟಾಗಿ ವಿಡಿಯೋ ಬರ್ತಾ ಇಲ್ಲ ಅಂತ. ಒಂಥರ ಪೀಟರ್ ಪಾರ್ಕರ್ ಥರ ನನಗೂ ಕೂಡ ಒಂದು ಬ್ಯಾಡ್ ಫೇಸ್ ನಡೀತಾ ಇದೆ. ಸೊ ಅದರಿಂದ ವಿಡಿಯೋ ಮಾಡೋಕ್ಕೆ ಮನಸ್ಸೇ ಬರ್ತಾ ಇದ್ದಿಲ್ಲ. ಸೊ ಈ ಥರ ಎಷ್ಟೊಂದು ಆಡಿಯೋಸೇ ಇದೆ, ರೆಕಾರ್ಡ್ ಮಾಡ್ತೀನಿ ಆದರೆ ವಿಡಿಯೋ ಮಾಡೋಕ್ಕೆ ಮನ್ಸು ಬರೋಲ್ಲ. ಸೊ ಇದರಿಂದ ಆ ಎಲ್ಲ ಆಡಿಯೋಸ್ ಕೂಡ ಡಿಲೀಟ್ ಮಾಡ್ತಿದ್ದೆ. ಆದರೆ ಅದೇನು ಕೋಇನ್ಸಿಡೆನ್ಸ್ ಅಂತ ಗೊತ್ತಿಲ್ಲ, ಯಾಕಂದರೆ ನಾನು ಯಾವಾಗಲೂ ಹೇಳ್ತಿದ್ದೆ ವಿ ಆರ್ ಸ್ಪೈಡರ್ಮ್ಯಾನ್ ಅಂತ. ಆ್ಯಂಡ್ ಲಕಿಲಿ ನನ್ನ ಬರ್ಡೇ ದಿನವೇ ಸ್ಪೈಡರ್ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಟ್ರೈಲರ್ ಬಿಟ್ಟರು. ಆ್ಯಂಡ್ ಟ್ರೈಲರ್ ನೋಡಿದ್ಮೇಲೆ ನನಗನ್ನಿಸ್ತು ನನ್ನ ಮಗನ ಇವನಿಗಿಂತ ನಾನು ಎಷ್ಟೋ ಪರವಾಗಿಲ್ಲ ಅನಿಸ್ತು. ಸೊ ಆಗಲೇ ನಾನು ಕಮ್ ಬ್ಯಾಕ್ ಮಾಡಬೇಕು ಅಂತ ರೆಡಿ ಆದೆ. ಸೊ ಈಗ ದ ಮೋಸ್ಟ್ ಅವೇಟೆಡ್ ಮೂವಿ, ದ ಮೋಸ್ಟ್ ಎಕ್ಸೈಟೆಡ್ ಮೂವಿ ಆದ ಯುವರ್ ಫ್ರೆಂಡ್ಲಿ ನೇಬರ್ಹುಡ್ ಸ್ಪೈಡರ್ಮ್ಯಾನ್ನ ಒಂದು ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಟ್ರೈಲರ್ನ ಬ್ರೇಕ್ ಡೌನ್ ಮಾಡೋಣ. ಸೊ ರೆಡಿಯಾಗಿ ಆ್ಯಂಡ್ ಲೆಟ್ಸ್ ಗೋ. ಸೊ ಈ ಟ್ರೈಲರ್ ಬರೋಕ್ಕೂ ಮುಂಚೆನೇ ನಮಗೊಂದು ಲೀಕ್ ಟ್ರೈಲರ್ ಸಿಕ್ತು. ಆ್ಯಂಡ್ ಆ ಲೀಕ್ ಟ್ರೈಲರ್ಗೂ ಮತ್ತು ಈ ನಮ್ಮ ಅಫಿಷಿಯಲ್ ಟ್ರೈಲರಲ್ಲೂ ಕೂಡ ಏನೂ ಅಷ್ಟು ಡಿಫ್ರೆನ್ಸ್ ಇಲ್ಲ. ಆದರೆ ಲೀಕ್ ಟ್ರೈಲರಲ್ಲಿ ಒಂದು ಮೇಜರ್ ಪ್ಲಾಟ್ ಅಥವಾ ಒಂದು ಮೇಜರ್ ಕ್ಯಾರೆಕ್ಟರ್ನ ತೋರಿಸಿದ್ರು, ಆದರೆ ಅಫಿಷಿಯಲ್ ಟ್ರೈಲರಲ್ಲಿ ಅದನ್ನ ಕಟ್ ಮಾಡಿದ್ದಾರೆ, ವಿಚ್ ಈಸ್ ಗುಡ್. ಯಾಕಂದರೆ ಸ್ಪೈಡರ್ಮ್ಯಾನ್ ಅಂದ್ರೆ ಒಂದು ದೊಡ್ಡ ಕ್ಯಾರೆಕ್ಟರ್. ಆ್ಯಂಡ್ ಇಷ್ಟು ವರ್ಷ ಆದಮೇಲೆ ನಾವೆಲ್ಲರೂ ಕೂಡ ವಾಪಸ್ ಸ್ಪೈಡರ್ಮ್ಯಾನ್ ನೋಡ್ತಿದ್ದೀವಿ. ಆ್ಯಂಡ್ ಈ ಟ್ರೈಲರಲ್ಲಿ ಬರೀ ಸ್ಪೈಡರ್ಮ್ಯಾನ್ ಅಷ್ಟೇ ಅಲ್ಲ, ಅವನ ಜೊತೆಗೆ ನಮ್ಮ ಫ್ರ್ಯಾಂಕ್ ಕ್ಯಾಸಲ್, ಬ್ರೂಸ್ ಬ್ಯಾನರ್, ಸ್ಕಾರ್ಪಿಯೋ ಇವನ್ನೆಲ್ಲನೂ ಕೂಡ ನೋಡ್ತೀವಿ. ಸೊ ಟ್ರೈಲರಲ್ಲಿ ಇವ್ರನ್ನ ತೋರ್ಸೋಕ್ಕೇ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಆಗುತ್ತೆ. ಸೊ ಇದರಲ್ಲಿ ಒಂದು ಹೊಸ ಕ್ಯಾರೆಕ್ಟರ್ನ ತೋರಿಸೋದು ಚೆನ್ನಾಗಿ ಕಾಣಿಸಲ್ಲ ಅಂತ ಕಟ್ ಮಾಡಿರಬಹುದು. ಆದರೆ ಟ್ರೈಲರ್ನ ಎಂಡಲ್ಲಿ ರಿಲೀಸ್ ಡೇಟ್ ಬದಲು ಕಮಿಂಗ್ ಸೂನ್ ಅಂತ ಹಾಕಿದ್ದಾರೆ. ಆದರೆ ಸೋನಿ ಅವರು ಮೊದಲೇ ಹೇಳಿದ್ರು ದಟ್ ಸ್ಪೈಡರ್ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ಜುಲೈ 31 ಬರುತ್ತೆ ಅಂತ. ಸೊ ಇವಾಗ ಯಾಕೆ ಈ ಥರ ಅಂದರೆ ಜುಲೈ 17 ಕ್ರಿಸ್ಟೋಫರ್ ನೋಲನ್ ಅವರ ದ ಒಡಿಸ್ಸಿ ಮೂವಿ ಬರ್ತಿದೆ. ಸೊ ಆ ಮೂವಿ ಎಲ್ಲ ಐಮ್ಯಾಕ್ಸ್ ಸ್ಕ್ರೀನ್ಸ್ ತೊಗೊಳತ್ತೆ. ಸೊ ಇದರಿಂದ ಸೋನಿ ಅವ್ರಿಗೆ ತುಂಬ ಲಾಸ್ ಆಗುತ್ತೆ. ಆ್ಯಂಡ್ ಬಿಲೀವ್ ಮಿ ಬ್ರೋಸ್, ಸೋನಿ ಅವರು ಈಗಿರೋ ಪರಿಸ್ಥಿತಿಗೆ ಅವರು ಯಾವುದೇ ಥರ ರಿಸ್ಕ್ ತೊಗೊಳಕ್ಕೆ ಹೋಗೋದೇ ಇಲ್ಲ. ನಾವು ನೋಡಬಹುದು ಒಂದು ಟ್ರೈಲರ್ ರಿಲೀಸ್ ಮಾಡೋಕ್ಕೆ ಇಷ್ಟು ತಿಂಗಳು ತೊಗೊಂಡ್ರು. ಆ್ಯಂಡ್ ಅಷ್ಟೇ ಅಲ್ಲ, ಈ ಟ್ರೈಲರನ್ನು ಕೂಡ ತುಂಬಾ ಯೂನಿಕ್ ಆಗಿ ಮಾರ್ಕೆಟಿಂಗ್ ಮಾಡಿದ್ರು. ಹೇಗೆ ಅಂದರೆ ಈ ಟ್ರೈಲರನ್ನು ಪಾರ್ಟ್ಸ್ ಡಿವೈಡ್ ಮಾಡಿ ಪ್ರತಿಯೊಂದು ಪಾರ್ಟ್ ಕೂಡ ಒಂದೊಂದು ಕಂಟ್ರಿಯಿಂದ ರಿವೀಲ್ ಮಾಡಿಸಿದ್ರು. ಸೊ ಇಲ್ಲೇ ನಮಗೆ ಅರ್ಥ ಆಗುತ್ತೆ ಸೋನಿ ಅವರು ಈ ಮೂವಿ ಮೇಲೆ ತುಂಬ ಫೋಕಸ್ ಆಗಿದ್ದಾರೆ ಆ್ಯಂಡ್ ಯಾವುದೇ ತರಹ ಒಂದು ರಿಸ್ಕ್ ತೊಗೊಳಕ್ಕೆ ಅವ್ರು ಹೋಗಲ್ಲ ಅಂತ. ಸೊ ಈಗ ಇನ್ನೇನು ಟೈಮ್ ವೇಸ್ಟ್ ಮಾಡಿದ್ರೆ ಈ ಟ್ರೈಲರ್ನ ಬ್ರೇಕ್ ಡೌನ್ ಮಾಡೋಣ. ಲೆಟ್ಸ್ ಗೋ. ಸೊ ಸ್ಪೈಡರ್ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ಬರೋಕ್ಕೂ ಮುಂಚೆ ನಮಗೆ ಡೇರ್ ಡೆವಿಲ್ನ ಬಾರ್ನ್ ಅಗೇನ್ ಸೀಸನ್ 2 ಮತ್ತು ಪನಿಷರ್ನ ಒಂದು ಸ್ಪೆಷಲ್ ಪ್ರೆಸೆಂಟೇಷನ್ ಸಿಗುತ್ತೆ. ಸೊ ನಮ್ಮ ಫ್ರ್ಯಾಂಕ್ ಕ್ಯಾಸಲ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಗೆ ಯಾಕೆ ಬರೋದು ಅಂತ ನಮಗೆ ಮೇ ಬಿ ಪನಿಷರ್ನ ಒಂದು ಸ್ಪೆಷಲ್ ಪ್ರೆಸೆಂಟೇಷನಲ್ಲಿ ಗೊತ್ತಾಗಬಹುದು. ಇನ್ನು ಬ್ರ್ಯಾಂಡ್ ನ್ಯೂ ಡೇ ಅವರ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಈ ಟ್ರೈಲರ್ನ ಒಂದು ಸಿನಾಪ್ಸಿಸ್ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ಈ ಮೂವಿ ನಡೆಯೋದು ಸ್ಪೈಡರ್ಮ್ಯಾನ್ ನೋ ವೇ ಹೋಮ್ ಮೂವಿ ಆಗಿ 4 ವರ್ಷ ಆದಮೇಲೆ. ಇದು ತುಂಬ ದೊಡ್ಡ ಟೈಮ್ ಜಂಪ್ ಅನ್ಬಹುದು. ಆ್ಯಂಡ್ ಈಗ ಪೀಟರ್ ಪಾರ್ಕರ್ ಅವನ ಅಡಲ್ಟ್ಹುಡ್ನ ಅವನು ಒಬ್ಬಂಟಿಯಾಗಿ ಬದುಕ್ತಿದ್ದಾನೆ. ಯಾಕಂದರೆ ನೋ ವೇ ಹೋಮ್ ಮೂವಿಯಿಂದ ಅವನು ಇರೋದ್ರ ಬಗ್ಗೆ ಎಲ್ಲರ ಮೈಂಡಲ್ಲಿ ಕೂಡ ಎರೇಸ್ ಆಗಿದೆ. ಈಗ ಅವನು ಫುಲ್ ಟೈಮ್ ನ್ಯೂಯಾರ್ಕ್ ಸಿಟಿನ ಕಾಪಾಡೋದ್ರಲ್ಲೇ ಬ್ಯುಸಿ ಆಗಿದ್ದಾನೆ. ಆ್ಯಂಡ್ ನ್ಯೂಯಾರ್ಕಲ್ಲಿ ಈಗ ಎಲ್ಲರೂ ಕೂಡ ಸ್ಪೈಡರ್ಮ್ಯಾನ್ ಅಂದರೆ ಒಬ್ಬ ಪ್ರೊಟೆಕ್ಟರ್ ಆಗಿ ನೋಡ್ತಿದ್ದಾರೆ. ಆದರೆ ಈ ಲೈನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಈಸ್, ಆ್ಯಸ್ ದ ಡಿಮ್ಯಾಂಡ್ಸ್ ಆನ್ ಹಿಮ್ ಇಂಟೆನ್ಸಿಫೈ, pressure sparks a surprising physical evolution that threatens his existence. ಸೊ ಈ ಲೈನ್ ಬಗ್ಗೆನೇ ನಾನು ಡೀಟೇಲ್ ಆಗಿ 1 ಮಂತ್ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಈ ಮೂವಿಯಲ್ಲಿ ನಮ್ಮ ಪೀಟರ್ ಪಾರ್ಕರ್ಗೆ ಒಂದು ಪ್ರಾಪರ್ ಸ್ಪೈಡರ್ ಪವರ್ ಸಿಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಸ್ಪೈಡರ್ಮ್ಯಾನ್ ಪವರ್ಸ್ ಅಲ್ಲ, ಪ್ರಾಪರ್ ಸ್ಪೈಡರ್ ಪವರ್ಸ್. ಸ್ಟ್ರೆಂತ್ ಅಷ್ಟೇ ಅಲ್ಲ, ಫುಲ್ ಆನ್ ಸ್ಪೈಡರ್ ಪವರ್ ಸಿಗುತ್ತೆ. ಸೊ ನ್ಯೂಯಾರ್ಕ್ ಸಿಟಿಯಲ್ಲಿ ಒಂದು ಸ್ಟ್ರೇಂಜ್ ಪ್ಯಾಟ್ರನ್ ಆಫ್ ಕ್ರೈಮ್ ಶುರು ಆಗುತ್ತೆ. ಆ್ಯಂಡ್ ಅದನ್ನು ನಮ್ಮ ಸ್ಪೈಡರ್ಮ್ಯಾನ್ ಹೇಗೆ ಫೇಸ್ ಮಾಡ್ತಾನೆ ಅಂತ ನೋಡಬೇಕು. ಸೊ ಈ ಸಿನಾಪ್ಸಿಸಲ್ಲೇ ಈ ಮೂವಿಯ ಒಂದು ಮೋಸ್ಟ್ ಆಫ್ ದ ಪ್ಲಾಟ್ ನಮ್ಗೆ ಸಿಗುತ್ತೆ. ದ ಗುಡ್ ಥಿಂಗ್ ಈಸ್ ಸೋನಿ ಅವರು ಹೋಮ್ ಕಮಿಂಗ್ ಮೂವಿಯಲ್ಲಿ ಏನ ಸೆಟಪ್ ಮಾಡಿದ್ರು ಅದನ್ನ ಈ ಮಲ್ಟಿವರ್ಸ್ ನೆಪದಲ್ಲಿ ಮರ್ತೋಗಿಲ್ಲ. ವಾಪಸ್ ಒಂದು ಪ್ರಾಪರ್ ಸ್ಟೋರಿ ಲೈನ್ ಕೊಟ್ಟು ಈ ಮೂವಿಯಲ್ಲಿ ಬಿಲ್ಡ್ ಮಾಡಿದ್ದಾರೆ. ಸೊ ಈಗ ಈ ಟ್ರೈಲರ್ನ ಸೀನ್ ಬೈ ಸೀನ್ ಬ್ರೇಕ್ ಡೌನ್ ಮಾಡೋಣ. ಸೊ ಫಸ್ಟ್ ನಾವು ನಮ್ಮ ಸ್ಪೈಡರ್ಮ್ಯಾನ್ನ ನೋಡ್ತೀವಿ. ಆ್ಯಸ್ ಯೂಶುವಲ್ ನೇತಾಡ್ಕೊಂಡಿದ್ದಾನೆ. ಆ್ಯಂಡ್ ಆಗ ಅವನು ಅವನ ಬೆಸ್ಟ್ ಫ್ರೆಂಡ್ ಆದ
ನೆಡ್ ಮತ್ತು ಅವನ ಗರ್ಲ್ ಫ್ರೆಂಡ್ ಆದ MJನ ಫೈನಲಿ MITಗೆ ಹೋಗೋದನ್ನ ನೋಡ್ತಾನೆ. ಸೊ ಆಗಲೇ ಹೇಳ್ದಂಗೆ ಪೀಟರ್ ಪಾರ್ಕರ್ ಅವನ ಪೀಟರ್ ಲೈಫ್ಗೆ ಫುಲ್ ಸ್ಟಾಪ್ ಇಕ್ಕಿದ್ದಾನೆ. ಸೊ ಇದರಿಂದ ಅವನು ಈಗ ಫುಲ್ ಆನ್ ಸ್ಪೈಡರ್ಮ್ಯಾನ್ ಮೋಡಲ್ ಇದ್ದಾನೆ. ಸೊ ಆಗ ಇದನ್ನ ನೋಡುವಾಗ ಪೀಟರ್ ಸ್ವಲ್ಪ ಎಮೋಷ್ನಲ್ ಆಗ್ತಾನೆ. ಆದರೆ ಇದಕ್ಕೆಲ್ಲ ಟೈಮ್ ಇಲ್ಲ ಅಂತ ವಾಪಸ್ ಮಾಸ್ಕ್ ಹಾಕ್ಕೊಂಡು ಸಿಟಿನ ಕಾಪಾಡಕ್ಕೆ ಹೋಗ್ತಾನೆ. ಆ್ಯಂಡ್ ಈ ಸೀನ್ ತುಂಬಾ ಇಂಪಾರ್ಟೆಂಟ್, ಯಾಕಂದರೆ ಈ ಸೀನ್ ಒಂಥರ ಸರ್ಕಲ್ ಆಫ್ ಲೈಫ್ ಥರ ವರ್ಕ್ ಆಗುತ್ತೆ. ಸೊ ಈ ಮೂವಿಯ ಸ್ಟಾರ್ಟಿಂಗಲ್ಲಿ ಮತ್ತು ನೋ ವೇ ಹೋಮ್ ಮೂವಿಯ ಎಂಡಲ್ಲಿ ಪೀಟರ್ ಪಾರ್ಕರ್ MJಗೆ ಎಲ್ಲ ಜ್ಞಾಪಿಸೋಕ್ಕೆ ಒಂದು ಲೆಟರ್ ಬರೆದಿರ್ತಾನೆ. ಆದರೆ ಆ ಲೆಟರ್ನ ಅವ್ರ ಮುಂದೆ ಓದೋಕ್ಕಾಗಿರಲ್ಲ. ಆ್ಯಂಡ್ ಅದೇ ಲೆಟರ್ನ ನಾವು ಈ ಮೂವಿಯಲ್ಲೂ ಕೂಡ ನೋಡ್ತೀವಿ. ಆ್ಯಂಡ್ ಈಗಲೂ ಕೂಡ ಪೀಟರ್ ಪಾರ್ಕರ್ MJ ಮುಂದೆ ಆ ಲೆಟರ್ನ ಓದೋಕ್ಕಾಗಿರಲ್ಲ. ಬಟ್ ಈ ಮೂವಿಯ ಎಂಡಲ್ಲಿ ಪೀಟರ್ ಪಾರ್ಕರ್ ಕೊನೆಗೂ MJ ಹತ್ರ ಹೋಗಿ ಈ ಲೆಟರ್ನ ಓದ್ತಾನೆ. ಬಟ್ MJ ಆಲ್ರೆಡಿ ಕಮಿಟ್ ಆಗಿರ್ತಾಳೆ. ಸೊ ಆ ಹುಡುಗ ಯಾರು, ಇವನೇನಾ ಆ ಹುಡುಗ, ಇವೆಲ್ಲದ್ರ ಬಗ್ಗೆ ಮುಂದೆ ಹೋಗ್ತಾ ಹೇಳ್ತೀನಿ. ಆ್ಯಂಡ್ ಟ್ರೈಲರಲ್ಲಿ ಪೀಟರ್ ಇಲ್ಲಿ ಏನೆಲ್ಲ ಹೇಳ್ತಾನೋ ಅವೆಲ್ಲನೂ ಕೂಡ ಆ ಲೆಟರಲ್ಲೇ ಬರೆದಿರೋದು. ಆ್ಯಂಡ್ ಈ ಸೀನಲ್ಲಿ ಪೀಟರ್ ಪಾರ್ಕರ್ನ ಸ್ಪೆಸಿಫಿಕ್ ಆಗಿ ಅವನ ವೆಬ್ ಶೂಟರ್ಸ್ನ ತೋರಿಸ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಸೀನ್ ನೋಡ್ತಾ ಇದ್ದರೆ ಈ ಸೀನ್ ಗ್ಲಾಸ್ಗೋ ಅಲ್ಲಿ ಒಂದು ಲೈವ್ ಶೂಟಿಂಗ್ ಮಾಡಿದ್ರಲ್ಲ, ಆ ಸೀನ್ ಜ್ಞಾಪಕ ಬರ್ತಿದ್ರೆ. ಸೊ ಆ ಜಾಗದಲ್ಲಿ ನನಗೆ ಒಂದು ಲೀಕ್ ಫೋಟೋ ಸಿಕ್ಕಿತ್ತು. ಆ್ಯಂಡ್ ಅದರಲ್ಲಿ ನಮ್ಮ ಸ್ಕಾರ್ಪಿಯೋ ಅಲ್ಲಿಂದ ಎಸ್ಕೇಪ್ ಆಗೋದು ನೋಡ್ತೀವಿ. ಆ್ಯಂಡ್ ಬ್ರೂಸ್ ಬ್ಯಾನರ್ ಅಲ್ಲಿಂದ ಇಂಜುರಿ ಆಗಿ ಅವನು ವಾಪಸ್ ಹಾಸ್ಪಿಟಲ್ ಹೋಗೋದನ್ನ ನೋಡ್ತೀವಿ. ಸೊ ನನಗನ್ಸೋ ಪ್ರಕಾರ ಇಲ್ಲಿ ಪೀಟರ್ ಪಾರ್ಕರ್ ಮತ್ತು ಫ್ರ್ಯಾಂಕ್ ಕ್ಯಾಸಲ್ ಸ್ಕಾರ್ಪಿಯೋನ ಕ್ಯಾಪ್ಚರ್ ಮಾಡೋಕ್ಕೆ ಅಥವಾ ಅವನ ಸೇಫಾಗಿ ಬೇರೆ ಜೈಲ್ಗೆ ಹೋಗೋ ಥರ ನೋಡ್ಕೊಳಕ್ಕೆ ಬಂದಿರ್ತಾರೆ. ಆದರೆ ಒಂದು ಗ್ರೂಪ್ ಆಫ್ ಅಸಾಸಿನ್ ಸ್ಪೈಡರ್ಮ್ಯಾನ್ ಮೇಲೆ ಅಟ್ಯಾಕ್ ಮಾಡಿ ಸ್ಕಾರ್ಪಿಯೋನ ಅವರ ಬೇಸ್ಗೆ ಕರ್ಕೊಂಡು ಹೋಗಬಹುದು. ನೋಡಿ, ನಮಗೆ ಗೊತ್ತು ನಮ್ಮ ಸ್ಪೈಡರ್ಮ್ಯಾನ್ ಒಂಥರ ಫ್ಯಾಮಿಲಿ ಫಿಲಮ್ ಥರ ಸಾಫ್ಟ್. ಆದರೆ ಇನ್ನೊಂದು ಕಡೆ ನಮ್ಮ ಫ್ರ್ಯಾಂಕ್ ಕ್ಯಾಸಲ್ ಒಂಥರ A-rated ಮೂವಿ ಥರ. ಸೊ ಈ U-rated ಮತ್ತು A-rated ಸೇರಿ UA ಆಗುತ್ತಾ ಅಥವಾ ಯೂನೇ ಆಗುತ್ತಾ ನೋಡಬೇಕು. ಆ್ಯಂಡ್ ಲಿಟ್ರಲಿ ಈ ಮೂವಿಯಲ್ಲಿ ನಮ್ಮ ಪನಿಷರ್ನ ಏನಾದರೂ ಇವರು ತುಂಬ ಸಾಫ್ಟಾಗಿ ತೋರಿಸಿದ್ರು, ನಿಜವಾಗ್ಲೂ ಈ ಮೂವಿ ತುಂಬ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಈ ಮೂವಿಯಲ್ಲಿ ಸ್ಪೈಡರ್ಮ್ಯಾನ್ಗೆ ಎಷ್ಟೇ ವಿಲನ್ಸ್ ಇದ್ದರೂ ಕೂಡ ಅವನ ಒಂದು ಮೇನ್ ವಿಲನ್ ಬಂದು ಅವನ ಒಂದು ಎಮೋಷ್ನಲ್ ಸೈಡ್ ಆಗುತ್ತೆ. ಯಾಕಂದರೆ ಪೀಟರ್ ಪಾರ್ಕರ್ ಯಾವಾಗ ಅವ್ನು ಕಂಪ್ಲೀಟಾಗಿ ಸ್ಪೈಡರ್ಮ್ಯಾನ್ ಫೇಸ್ ಮೇಲೆ ಫೋಕಸ್ ಮಾಡ್ತಾನೋ ಆಗ ಅವನ ಪೀಟರ್ ಲೈಫ್ ಅಂದರೆ ಅವನ ಒಂದು ಪರ್ಸ್ನಲ್ ಲೈಫ್ ಮರ್ತೋಗುತ್ತೆ. ಸೊ ಇದರಿಂದ ಅವನ ಲೈಫ್ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಇದನ್ನೇ ಸಿನಾಪ್ಸಿಸಲ್ಲಿ ತಿಳಿಸಿರೋದು. ಈ ಸೀನ್ ಮತ್ತು ಪೀಟರ್ MJ ಮೀಟ್ ಆಗೋ ಸೀನ್ನ ಕಂಬೈನ್ ಮಾಡಿದ್ರೆ ನಮಗೆ ಗೊತ್ತಾಗತ್ತೆ MJ ಒಬ್ಬ ಹುಡುಗನ ಜೊತೆ ಇರೋದನ್ನ ನೋಡಿ ಪೀಟರ್ ಪಾರ್ಕರ್ ಎಮೋಷ್ನಲಿ ತುಂಬ ಕುಗ್ಗೋಗ್ತಾನೆ. ಆ್ಯಂಡ್ ಆಗಲೇ ನಾವು ಇಲ್ಲಿ ಪೀಟರ್ ಪಾರ್ಕರ್ ಇಲ್ಲಿ ಅನ್ಕಾನ್ಷಿಯಸ್ ಆಗೋದು ನೋಡ್ತೀವಿ. ಆ್ಯಂಡ್ ನೆಕ್ಸ್ಟ್ ನಾವು ನಮ್ಮ ಪೀಟರ್ ಪಾರ್ಕರ್ನ ಒಂದು ಗೂಡಿಂದ ಆಚೆ ಬರೋದು ನೋಡ್ತೀವಿ. ಆ್ಯಂಡ್ ದಿಸ್ ಈಸ್ ದ ರೀಬರ್ತ್ ಆಫ್ ಪೀಟರ್ ಪಾರ್ಕರ್. ಟ್ರೈಲರಲ್ಲಿ ಒಂದು ವಾಯ್ಸ್ ಬರುತ್ತೆ, ಸ್ಪೈಡರ್ಸ್ ಹ್ಯಾಸ್ 3 ಲೈಫ್ ಸೈಕಲ್ ಅಂತ. ಸೊ PUCಯಲ್ಲಿ ನಾನು PCMB ಸ್ಟೂಡೆಂಟ್. ಸೊ ಇದರಿಂದ ಸ್ವಲ್ಪ ನನಗೆ ಬಯಾಲಜಿ ಗೊತ್ತು. ಫೀಮೇಲ್ ಸ್ಪೈಡರ್ಸ್ ಒಂದು ಸಿಲ್ಕ್ ಲೇಯರ್ ಒಳಗೆ ಮೊಟ್ಟೆ ಇಕ್ಕುತ್ತೆ ಸೊ ದಟ್ ಪ್ರೊಟೆಕ್ಟ್ ಮಾಡೋಕ್ಕೆ. ಒನ್ಸ್ ಆ ಮೊಟ್ಟೆ ಹ್ಯಾಚ್ ಆಗುವಾಗ ಚಿಕ್ಕ ಚಿಕ್ಕ ಸ್ಪೈಡರ್ಸ್ ಆಗಿ ಹುಟ್ಟುತ್ತೆ. ಆ್ಯಂಡ್ ಆಗ ಆ ಚಿಕ್ಕ ಚಿಕ್ಕ ಸ್ಪೈಡರ್ಸ್ ದೂರ ಆಗುತ್ತೆ. ಆ್ಯಂಡ್ ಲಾಸ್ಟ್ಲಿ ಅಡಲ್ಟ್ ಸ್ಟೇಜ್. ಈಗ ಈ ಚಿಕ್ಕ ಚಿಕ್ಕ ಸ್ಪೈಡರ್ಸ್ಗಳು ಜಗಳ ಆಡಿ ಫುಲ್ ಬೆಳೆದು ರೀಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಲ್ಲಿ ಪೀಟರ್ ಪಾರ್ಕರ್ ಒಂದು ಸಿಲ್ಕ್ ಲೇಯರ್ ಒಳಗೆ ಹೋಗ್ತಾನೆ ಸೊ ದಟ್ ಅವ್ನ ಬಾಡಿ ರಿಕವರ್ ಆಗಿ ಪವರ್ಸ್ ಬಂದು ಸ್ಪೈಡರ್ಮ್ಯಾನ್ ಆಗಲ್ಲ, ಮುಂದೆ ಸ್ಪೈಡರ್ ಥರನೇ ಆಗ್ತಾನೆ. ಸೊ ಈಗ ಪೀಟರ್ ಪಾರ್ಕರ್ ಅವನ ಪೀಟರ್ ಪಾರ್ಕರ್ ಲೈಫ್ ಮತ್ತು ಸ್ಪೈಡರ್ ಲೈಫ್ ಎರಡೂ ಕೂಡ ಬ್ಯಾಲೆನ್ಸ್ ಮಾಡಬೇಕು. ಸೊ ಯಾವಾಗ ಪೀಟರ್ ಪಾರ್ಕರ್ ಆ ಗೂಡಿಂದ ಆಚೆ ಬರ್ತಾನೋ ನಾವು ನೋಡಬಹುದು ಅವನ ಕೈಯಲ್ಲಿ ಯಾವುದೇ ಥರ ಒಂದು ವೆಬ್ ಶೂಟರ್ಸ್ ಇಲ್ಲ, ಆದರೂ ಕೂಡ ಅವ್ನು ವೆಬ್ ಬಿಡ್ತಾನೆ. ಆ್ಯಂಡ್ ದಟ್ ಈಸ್ ನಮ್ಮ ಟಾಮ್ ಹಾಲೆಂಡ್ ಸ್ಪೈಡರ್ಮ್ಯಾನ್ ಕೂಡ ನಮ್ಮ ಟೋಬಿ ಮ್ಯಾಗ್ವೈರ್ ಥರ ಈಗ ಆರ್ಗ್ಯಾನಿಕ್ ವೆಬ್ಸ್ನ ಪ್ರೊಡ್ಯೂಸ್ ಮಾಡ್ತಾನೆ. ಸೊ ಈಗ ಪೀಟರ್ ಪಾರ್ಕರ್ಗೆ ಗೊತ್ತಿಲ್ಲ ಅವನಿಗೆ ಏನೆಲ್ಲ ಆಗಿದೆ ಅಂತ. ಸೊ ಇದರಿಂದ ಅವನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅವನು ಒಬ್ಬ ಮ್ಯಾಡ್ ಸೈಂಟಿಸ್ಟ್ನ ಮೀಟ್ ಆಗ್ತಾನೆ. ಆ್ಯಂಡ್ ದಟ್ ಈಸ್ ನಿಮ್ಮೆಲ್ಲ ಫೇವ್ರೇಟ್ ಬ್ರೂಸ್ ಬ್ಯಾನರ್. ಸೊ ನೋ ವೇ ಹೋಮ್ ಮೂವಿಯ ಎಫೆಕ್ಟಿಂದ ಬ್ರೂಸ್ಗೂ ಕೂಡ ಜ್ಞಾಪಕ ಇಲ್ಲ ಪೀಟರ್ ಯಾರು ಅಂತ. ಮೇ ಬಿ ಕಾಮಿಕ್ ಸ್ಟೋರಿ ಲೈನ್ನ ಫಾಲೋ ಮಾಡಿದ್ರೆ ಮೇ ಬಿ ಹಲ್ಕ್ನ ಹೈವ್ ಮೈಂಡಿಂದ ಬ್ರೂಸ್ಗೆ ಪೀಟರೇ ಸ್ಪೈಡರ್ಮ್ಯಾನ್ ಅಂತ ಗೊತ್ತಾಗಬಹುದು. ಆದರೆ ಬಿಲೀವ್ ಮಿ ಬ್ರೂಸ್, ಸೋನಿ ಅವರು ಇಷ್ಟೆಲ್ಲ ಮಾಡೋಕ್ಕೆ ಹೋಗಲ್ಲ. ಸೊ ಈ ಸೀನಲ್ಲಿ ನಾವು ನಮ್ಮ ಪೀಟರ್ ಪಾರ್ಕರ್ನ ಬಾಡಿ ಸ್ಕ್ಯಾನ್ ಮಾಡೋದು ನೋಡ್ತೀವಿ. ಆ್ಯಂಡ್ ಇಲ್ಲಿ ನಾವು ನೋಡಬಹುದು ಪೀಟರ್ಗೆ ಸುಪೀರಿಯರ್ ಸ್ಟ್ರೆಂತ್, ಸುಪೀರಿಯರ್ ಅಜಿಲಿಟಿ, ಹೈಟೆನ್ ಸೆನ್ಸ್, ಎನ್ಹ್ಯಾನ್ಸ್ ಪರ್ಸೆಪ್ಷನ್, ಒಂಥರ ಪ್ರೋ ವರ್ಷನ್ ಅನ್ಬಹುದು. ಸೊ ಈಗ ಪೀಟರ್ ಪಾರ್ಕರ್ ಒಂಥರ ಅಪ್ಗ್ರೇಡ್ ಆಗಿದ್ದಾನೆ. ಅವ್ನ ಪವರ್ಸ್ ಅಷ್ಟೇ ಅಲ್ಲ, ಅವನ ಸ್ಪೈಡರ್ ಸೆನ್ಸ್ ಆಗಿರಲಿ ಅಥವಾ ಅವನ ವೆಬ್ ಶೂಟರ್ಸ್ ಆಗಿರಲಿ ತುಂಬಾ ಸ್ಟ್ರೆಂಥೆನ್ ಮತ್ತು ಅಷ್ಟೇ ಸ್ಟ್ರಾಂಗ್ ಆಗಿದೆ ಈಗ.
ಆದರೆ ಪೀಟರ್ ಇಲ್ಲಿ ಅವ್ನ ಪವರ್ಸ್ನ ತಿಳ್ಕೊಳ್ಳೋಕ್ಕೆ ಬ್ರೂಸ್ನ ಮೀಟ್ ಆಗಿರಲ್ಲ. ಅವ್ನ ಪವರ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಒಂದು ಸಿರಮ್ ಮಾಡೋಕ್ಕಾಗುತ್ತಾ ಅಂತ ಹೆಲ್ಪ್ ಕೇಳಕ್ಕೆ ಹೋಗಿರ್ತಾನೆ. ಯಾಕಂದರೆ ಇಲ್ಲಿ ಪೀಟರ್ ಪಾರ್ಕರ್ಗೆ ಆರ್ಟಿಫಿಷಿಯಲ್ ಪವರ್ ಸಿಕ್ಕಿಲ್ಲ, ಅವ್ನ DNA ಮ್ಯೂಟೇಟ್ ಆಗಿದೆ. ಇದರಿಂದ ಆಗಿದ್ರೆ ಸ್ಪೈಡರ್ಮ್ಯಾನ್ ಈಗ ಮ್ಯೂಟೆಂಟಾ? ಕಾಮಿಕ್ಸಲ್ಲಿ ಎಲ್ಲೂ ಕೂಡ ಸ್ಪೈಡರ್ಮ್ಯಾನ್ ಮ್ಯೂಟೆಂಟ್ ಅಂತ ಎಲ್ಲೂ ಕೂಡ ಕನ್ಸಿಡರ್ ಮಾಡಿಲ್ಲ. ಆದರೆ ಈ ಥರ ಸೈಡ್ ಎಫೆಕ್ಟ್ಸಿಂದ ಪೀಟರ್ ಬಾಡಿ ಮುಂದೆ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಆ್ಯಂಡ್ ಈ ಸೀನ್ ತುಂಬಾ ಇಂಪಾರ್ಟೆಂಟ್, ಬರೀ ಈ ಮೂವಿಗೆ ಅಲ್ಲ, ಇಡೀ MCUನ ಫ್ಯೂಚರ್ಗೆ. ಯಾಕಂದರೆ ಇಲ್ಲಿ ಯಾರನ್ನೋ ಒಬ್ಬನ್ನ ಕ್ಯಾಪ್ಚರ್ ಮಾಡಿ, ಕ್ಯಾಪ್ಚರ್ ಅಷ್ಟೇ ಅಲ್ಲ, ಒಂಥರ ಕಂಪ್ಲೀಟಾಗಿ ಐಸೋಲೇಷನಲ್ಲಿ ಇಕ್ಕಿರೋ ಥರ ನೋಡ್ತೀವಿ. ಆ್ಯಂಡ್ ಇದೇ ಕ್ಯಾರೆಕ್ಟರ್ನ ನಾವು ಮತ್ತೆ ಪೀಟರ್ನ ಲ್ಯಾಬಲ್ಲಿ ನೋಡ್ತೀವಿ. ಸೊ ಈ ಔಟ್ಫಿಟ್ನ ನೋಡಿ, ಯಾಕಂದರೆ ಈ ಔಟ್ಫಿಟ್ಟೇ ಮುಂದೆ ಒಂದು ಲೀಕ್ ಫೋಟೋಗೆ ಕನೆಕ್ಟ್ ಆಗೋದು. ಇದು ಬೇರೆ ಯಾರೂ ಅಲ್ಲ, ನಮ್ಮ ಸೇಡಿ ಸಿಂಕ್ ಅಂತ. ಸೊ ಲೀಕ್ ಟ್ರೈಲರಲ್ಲಿ ಸೇಡಿ ಸಿಂಕ್ನ ಡೈಲಾಗ್ ಕೇಳ್ತೀವಿ. ಆ್ಯಂಡ್ ಅದರಲ್ಲಿ ನಮ್ಮ ಸೇಡಿ ಸಿಂಕ್ ಹೇಳ್ತಾಳೆ, ನನ್ನ ದಾರಿಯಿಂದ ದೂರನೇ ಇರು ಸ್ಪೈಡರ್ಮ್ಯಾನ್, ನೀನು ಎಲ್ಲೇ ಬಂದ್ರೂ ಅಲ್ಲಿ ಯಾವುದೂ ಕೆಲಸ ನಡೆಯಲ್ಲ ಅಂತ. ಸೊ ಇಟ್ಸ್ ಕನ್ಫರ್ಮ್ ಗೈಸ್, ಸೇಡಿ ಸಿಂಕ್ ಈ ಮೂವಿಯಲ್ಲಿ ಜೀನ್ ಗ್ರೇ ಆಗಿ ಕಾಣಿಸ್ಕೊತಾಳೆ. ಸೇಡಿ ಸಿಂಕ್ MCUನ ಒಂದು ಫಸ್ಟ್ ಎಕ್ಸ್ಮೆನ್ ಕ್ಯಾರೆಕ್ಟರ್ ಆಗಬಹುದು. ನಿಮಗಿನ್ನೂ ಕನ್ಫರ್ಮ್ ಇಲ್ಲ ಅಂದರೆ ಈ ಸೀನ್ ನೋಡಿ. ಈ ಸೀನಲ್ಲಿ ಒಂಥರ ನಾವು ಟೆಲಿಕೈನೆಸಿಸ್ ಪವರ್ ನೋಡ್ತೀವಿ. ಆ್ಯಂಡ್ ಇದು ನಾವು ಸೇಡಿ ಸಿಂಕೆ ಮಾಡ್ತಿರೋದು. ಸೊ ಇವಳು ಯಾಕೆ ಇಲ್ಲಿ ಬಂದ್ಲು ಅಂದರೆ, ಸೊ ಇದರಲ್ಲಿ ನಾವು ಒಂದು ಹೊಸ ಕ್ಯಾರೆಕ್ಟರ್ ನೋಡ್ತೀವಿ. ಸೊ ಇವನು ಬಂದು DODC ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ಆರ್ಗನೈಸೇಷನ್ನ ಪ್ರೆಸಿಡೆಂಟ್ ಅಥವಾ ಒಂದು ಹೈಯರ್ ಪೊಸಿಷನಲ್ಲಿ ಇರ್ತಾನೆ. ಆ್ಯಂಡ್ ಥ್ಯಾಂಕ್ಸ್ ಟು ವಂಡರ್ ಮ್ಯಾನ್ ಸೀರೀಸ್ ಈಗ DODC ಅವರು ಮ್ಯೂಟೆಂಟ್ಸ್ ಮತ್ತು ಸೂಪರ್ ಇಂಡಿವಿಜುವಲ್ಸ್ನ ಕ್ಯಾಪ್ಚರ್ ಮಾಡ್ತಿದ್ದಾರೆ. ಆದರೆ ಈ ಮೂವಿಯಲ್ಲಿ DODC ಅವರು ಸಕ್ಸಸ್ಫುಲ್ ಆಗಿ ನಮ್ಮ ಜೀನ್ ಗ್ರೇನ ಕ್ಯಾಪ್ಚರ್ ಮಾಡಿರ್ತಾರೆ. ಆದರೆ ಅವಳನ್ನ ಅಲ್ಲಿಂದ ಆಚೆ ತರೋದು ನಿಮ್ಮ ಪನಿಷರ್. ಸೊ ಈಗ ಜೀನ್ ಗ್ರೇ DODCನ ಪಬ್ಲಿಕ್ ಮುಂದೆ ಎಕ್ಸ್ಪೋಸ್ ಮಾಡಬೇಕು ಅಂತ ಬರ್ತಾಳೆ. ಆದರೆ ಅವಳು ಎಲ್ಲೇ ಹೋದರೂ ಕೂಡ ನಮ್ಮ ಸ್ಪೈಡರ್ಮ್ಯಾನ್ ಕಾಣಿಸ್ಕೊತಿರ್ತಾನೆ. ಸೊ ಅದರಿಂದನೇ ಜೀನ್ ಗ್ರೇ ಈ ಡೈಲಾಗ್ನ ಸ್ಪೈಡರ್ಮ್ಯಾನ್ಗೆ ಹೇಳೋದು. ಇನ್ನು ಟ್ರೈಲರ್ನ ಲಾಸ್ಟಲ್ಲಿ ನಾವು ಈ ಮೂವಿಯ ವಿಲನ್ಸ್ ನೋಡ್ತೀವಿ. ಆ್ಯಂಡ್ ದಟ್ ಈಸ್ ನಮ್ಮ ಸ್ಕಾರ್ಪಿಯೋ, ಬೂಮರ್ಯಾಂಗ್, ಟರಾಂಚುಲಾ, ಹ್ಯಾಂಡ್ ನೋಡ್ತೀವಿ. ಸೊ ಇಲ್ಲಿ ಪೀಟರ್ನ ವೆಬ್ಸ್ ಕೂಡ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಗೊತ್ತಾಗತ್ತೆ. ಯಾಕಂದರೆ ಇಲ್ಲಿ ದ ಹ್ಯಾಂಡ್ ಅವರ ಸ್ವಾಡ್ನೇ ಪೀಸ್ ಮಾಡ್ತಾನೆ ಅವ್ನ ವೆಬ್ಸಿಂದ. ಸೊ ಇವರೆಲ್ಲರೂ ಪೀಟರ್ನ ತಡೆಯೋಕ್ಕೆ ಅಥವಾ ಕ್ಯಾಪ್ಚರ್ ಮಾಡೋಕ್ಕೆ ಬರೋದು. ಆದರೆ ಟ್ರೈಲರಲ್ಲಿ ಎಲ್ಲೂ ಕೂಡ ಈ ಮೂವಿಯ ಮೇನ್ ವಿಲನ್ ತೋರಿಸಿಲ್ಲ. ಆ್ಯಂಡ್ ದಟ್ ಈಸ್ ಟೂಮ್ಸ್ಟೋನ್. ನ್ಯೂಯಾರ್ಕಲ್ಲಿ ಒಂದು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾನೆ. ಇವನಿಗೆ ಸಾತಾಗಿ ಇವರೆಲ್ಲರೂ ಕೂಡ ಇರ್ತಾರೆ. ಸೊ ಟೂಮ್ಸ್ಟೋನ್ನ ಸೋಲ್ಸೋಕ್ಕೆ ಪೀಟರ್ ಏನು ಮಾಡ್ತಾನೆ ಅಂತ ಈ ಮೂವಿಯಲ್ಲಿ ನೋಡಬೇಕು. ಆದರೆ ನ್ಯೂಯಾರ್ಕ್ ಸಿಟಿಯಲ್ಲಿ ಟೂಮ್ಸ್ಟೋನ್ಗಿಂತ ಒಂದು ಬಿಗ್ ಬ್ಯಾಡ್ ವಿಲನ್ ಇದ್ದಾನೆ. ಆ್ಯಂಡ್ ಅವನು ಟೂಮ್ಸ್ಟೋನ್ಗಿಂತ ಪವರ್ಫುಲ್. ಅವನೇ ಹೆಲ್ಸ್ ಕಿಚನ್ನ ರೂಲ್ ಮಾಡ್ತಿರೋದು. ಆ್ಯಂಡ್ ಅವನು ಬಂದು ನಮ್ಮ ಕಿಂಗ್ ಪಿನ್. ಸೊ ಟೂಮ್ಸ್ಟೋನ್ಗೆ ಈ ಮೂವಿಯಲ್ಲಿ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಿದ್ರೆ, ಇನ್ನು ನಮ್ಮ ಕಿಂಗ್ ಪಿನ್ಗೆ ಎಷ್ಟು ಬಿಲ್ಡಪ್ ಕೊಡ್ಬೋದು ಅಥವಾ ಎಷ್ಟು ದೊಡ್ಡದಾಗಿ ಅವನ್ನ ತೋರಿಸ್ಬಹುದು. ಸೊ ಮೇ ಬಿ ಈ ಮೂವಿಯ ಎಂಡಲ್ಲಿ ಕಿಂಗ್ ಪಿನ್ನ ಸೆಟಪ್ ಮಾಡಿ ಮೇ ಬಿ ಸ್ಪೈಡರ್ಮ್ಯಾನ್ 5ಅಲ್ಲಿ ನಾವು ಪ್ರಾಪರ್ ಸಿನಿಸ್ಟರ್ 6 ನೋಡಬಹುದು. ಆ್ಯಂಡ್ ಅವೆಲ್ಲನೂ ಕೂಡ ನಮ್ಮ ಕಿಂಗ್ ಪಿನ್ ಹ್ಯಾಂಡಲ್ ಮಾಡ್ತಿರಬಹುದು. ಆ್ಯಂಡ್ ಈ ಟ್ರೈಲರ್ನ ಒನ್ ಆಫ್ ದ ಆಸಮ್ ಸೀನ್ ಯಾವುದಂದರೆ, ಇದೊಂದು ಚಿಕ್ಕದಾಗಿ ಒಂದು ಸ್ಪ್ಲಿಟ್ ಸೆಕೆಂಡ್ ಫುಟೇಜ್. ಯಾಕಂದರೆ ಈ ಫುಟೇಜಲ್ಲಿ ನಾವು ಪೀಟರ್ನ ಕಣ್ ಬ್ಲ್ಯಾಕ್ ಆಗ ನೋಡ್ತೀವಿ. ಸೊ ಇದನ್ನ ನೋಡಿ ಎಲ್ಲರೂ ಅನ್ಕೊಂಡಿರ್ತೀರ, ಬ್ರೋ ಇದು ಪಕ್ಕಾ ಸಿಂಬಿಯೋರ್ ಬ್ರೋ, ನಮ್ಮ ಟಾಮ್ ಹಾಲೆಂಡ್ ಸ್ಪೈಡರ್ಮ್ಯಾನ್ ಒಳಗೆ ಇವಾಗ ಸಿಂಬಿಯೋರ್ ಬರ್ತಿದೆ, ಸೊ ಒಂಥರ ಫುಲ್ ಬುಲಿ ಸ್ಪೈಡರ್ಮ್ಯಾನ್ ಅಂತ ನೀವು ಅನ್ಬಹುದು. ಆದರೆ ಇದು ಯಾವುದು ಕೂಡ ನಿಜ ಅಲ್ಲ. ಸೊ ನಾನು ಆಗಲೇ ಹೇಳಿದೆ, ಯಾವಾಗ ಪೀಟರ್ ಒಳಗಡೆ ಒಂದು ಆರ್ಗ್ಯಾನಿಕ್ ವೆಬ್ಸ್ ಅಂದರೆ ಒಂದು ಪ್ರಾಪರ್ ಸ್ಪೈಡರ್ ಪವರ್ಸ್ ಬರುತ್ತೋ ಆಗ ಅವನಿಗೆ ಇಷ್ಟು ಲೋಡ್ ಆಫ್ ಪವರ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ. ಸೊ ಯಾವಾಗ ಪೀಟರ್ ಬಾಡಿ ಇಂಬ್ಯಾಲೆನ್ಸ್ ಆಗುತ್ತೋ ಆಗ ನಾವು ಈ ಸೀನ್ ನೋಡ್ತೀವಿ. ಆ್ಯಂಡ್ ಈ ಸೀನಲ್ಲಿ ನಮ್ಮ ಪೀಟರ್ ಪಾರ್ಕರ್ ಕಾಮಿಕ್ ಸ್ಟೈಲಲ್ಲಿ ಇಡೀ ಬಾಡಿ ಪ್ರಾಪರ್ ಒಂದು ಫುಲ್ ಬಾಡಿನೇ ಸ್ಪೈಡರ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಸೊ ಕಾಮಿಕ್ಸಲ್ಲಿ ಇದನ್ನ ಮ್ಯಾನ್ ಸ್ಪೈಡರ್ ಅಂತ ಕರೀತಾರೆ. ಸೊ ನಮ್ಮ ಪೀಟರ್ ಪಾರ್ಕರ್ ಒಂಥರ ಏಲಿಯನ್ ಆಗಿ ಕಾಣಿಸ್ಕೊತಾನೆ. ಸೊ ಇವೆಲ್ಲನೂ ಕೂಡ ಅವನ ಪವರ್ನ ಸೈಡ್ ಎಫೆಕ್ಟ್ಸ್. ಸೊ ಇದನ್ನ ಕಂಟ್ರೋಲ್ ಮಾಡೋಕ್ಕೇ ನಮ್ಮ ಬ್ರೂಸ್ ಬ್ಯಾನರ್ ಮತ್ತು ನಮ್ಮ ಜೀನ್ ಗ್ರೇ ಬರೋದು. ಸೊ ನನ್ನ ಹಳೆ ವಿಡಿಯೋಲಿ ಹೇಳಿದ್ದೆ ದಟ್ ಈ ಮೂವಿಯಲ್ಲಿ ಜೀನ್ ಗ್ರೇಗೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ ಅಂದರೂ ಕೂಡ ಅವಳ ಕ್ಯಾರೆಕ್ಟರ್ಗೆ ಅಷ್ಟೇ ಸಿಗ್ನಿಫಿಕೆನ್ಸ್ ಇರುತ್ತೆ. ಯಾಕಂದರೆ ಯಾವಾಗ ನಮ್ಮ ಪೀಟರ್ ಪಾರ್ಕರ್ ಮ್ಯಾನ್ ಸ್ಪೈಡರ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾನೋ ಅದೇ ಟೈಮ್ಗೆ ಇನ್ನೊಂದು ಕಡೆಯಿಂದ ನಮ್ಮ ಬ್ರೂಸ್ ಬ್ಯಾನರ್ ಸ್ಯಾವೇಜ್ ಹಲ್ಕ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾನೆ. ಆ್ಯಂಡ್ ಈ ಮೂವಿಯಲ್ಲಿ ನಮ್ಮ MCU ವರ್ಷನ್ ದಟ್ ಈಸ್ ನಮ್ಮ ಗ್ರೀನ್ ಹಲ್ಕ್ನ ನೋಡಲ್ಲ. ಒಂಥರ ಏಜ್ ಆಫ್ ಅಲ್ಟ್ರಾನ್ ಮೂವಿಯಲ್ಲಿ ಹೇಗೆ ನಮ್ಮ ಹಲ್ಕ್
ಫುಲ್ ರೂತ್ಲೆಸ್ ಆಗ್ತಾನಲ್ಲ ಆ ಥರ. ಆದರೆ ಈ ಮೂವಿಯಲ್ಲಿ ನಾವು ಗ್ರೇ ಹಲ್ಕ್ ನೋಡ್ತೀವಿ. ಸೊ ಮೇ ಬಿ ನಮ್ಮ ಲಕ್ ಚೆನ್ನಾಗಿದ್ರೆ ಈ ಮೂವಿಯಲ್ಲಿ ನಾವು ಮ್ಯಾನ್ ಸ್ಪೈಡರ್ ವರ್ಸಸ್ ಗ್ರೇ ಹಲ್ಕ್ ನೋಡಬಹುದು. ಆದರೆ ಈ ಫೈಟ್ ಸೀನ್ ತುಂಬ ಎಳೆಯಲ್ಲ, ಮೇ ಬಿ ಒಂದು 10 seconds ಅಷ್ಟೇ ತೋರಿಸಬಹುದು, ಅಷ್ಟು ತೋರಿಸೋದೇ ಹೆಚ್ಚು ಅನ್ಬಹುದು. ಸೊ ಓವರ್ ಆಲ್ ಟ್ರೈಲರ್ ತುಂಬಾ ಚೆನ್ನಾಗಿದೆ. ಅಷ್ಟೇನು ರಿವೀಲ್ ಮಾಡೋಕ್ಕೆ ಹೋಗಿಲ್ಲ. ಪ್ರಾಪರಾಗಿ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ ಪೀಟರ್ ಪಾರ್ಕರ್ ಲೈಫ್ ಹೆಂಗಿರುತ್ತೆ ಅಂತ ಅದೇ ಥರ ಇದೆ. ಸೊ ನೀವೇನಾದರೂ ಈ ಮೂವಿಯಿಂದ ಡೂಮ್ಸ್ಡೇ ಲಿಂಕ್ ಆಗಬಹುದು ಅಥವಾ ಈ ಮೂವಿಯಲ್ಲಿ ನಾವು ಮಲ್ಟಿವರ್ಸ್ ಕಾನ್ಸೆಪ್ಟ್ ನೋಡ್ಬೋದು ಅಂತ ಅಂದ್ಕೊಂಡಿದ್ರೆ ಇಲ್ಲೇ ನಿಲ್ಲಿಸ್ಬಿಡಿ. ನಿಮ್ಗೆ ಎಲ್ಲೂ ಕೂಡ ಮಲ್ಟಿವರ್ಸ್ ಕಾನ್ಸೆಪ್ಟ್ ಸಿಗಲ್ಲ, ಯಾಕಂದರೆ ಈ ಮೂವಿ ಒಂಥರ ಫುಲ್ ಗ್ರೌಂಡೆಡ್ ಮೂವಿ ಆಗಿರುತ್ತೆ. ಬೈ ಚಾನ್ಸ್ ಏನಾದರೂ ನಮ್ಮ ಲಕ್ ಜಾಸ್ತಿ ಇದ್ದರೆ ಈ ಮೂವಿ ಎಂಡಲ್ಲಿ ಅಥವಾ ಈ ಮೂವಿಯ ಪೋಸ್ಟ್ ಕ್ರೆಡಿಟಲ್ಲಿ ನಾವು ಒಂದು ಮಲ್ಟಿವರ್ಸ್ ಅಥವಾ ಒಂದು ಡೂಮ್ಸ್ಡೇ ಎಫೆಕ್ಟ್ ನೋಡಬಹುದು. ಆದರೆ ಓಪ್ಸ್ ತುಂಬ ಕಡಿಮೆ ಇಟ್ಕೊಳ್ಳಿ, ಯಾಕಂದರೆ ಈ ಮೂವಿ ಬರೀ ಮಾರ್ವೆಲ್ ಅಷ್ಟೇ ಅಲ್ಲ, ಸೋನಿ ಅವ್ರದ್ದು ಕೂಡ. ವಿಡಿಯೋ ಮುಗಿಸೋಕೆ ಮುಂಚೆ ಇದೊಂದು ಚಿಕ್ಕ ಫುಟೇಜ್ ನೋಡಿ, ಯಾಕಂದರೆ ಈ ಫುಟೇಜಲ್ಲಿ ಸ್ಪೈಡರ್ ಮ್ಯಾನ್ ಒಂದು ಗ್ರೂಪ್ ಆಫ್ ಹ್ಯಾಂಡ್ ಅಸಾಸಿನ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಿದ್ದಾನೆ. ಆದರೆ ಇಲ್ಲಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಒಂಥರ ಸೀನ್ನ ಕಟ್ ಮಾಡಿದಾಗ ಕಾಣಿಸ್ತಾ ಅಲ್ವಾ? ನನಗನ್ಸೋ ಪ್ರಕಾರ ಸ್ಪೈಡರ್ ಮ್ಯಾನ್ ಒಬ್ಬನೇ ಇಲ್ಲಿ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಮೇ ಬಿ ಅವನ ಜೊತೆಗೆ ಇನ್ನೂ ಒಂದು ಕ್ಯಾರೆಕ್ಟರ್ ಇರಬಹುದು. ಯಾರು ಇರಬಹುದು ಅಂತ ನನಗೆ ಇನ್ನೂ ಗೆಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಕನ್ಫರ್ಮ್ ಯಾವುದೇ ಸ್ಪೈಡರ್ ಮ್ಯಾನ್ ವೇರಿಯಂಟ್ಸ್ ಕೂಡ ಇರಲ್ಲ ಈ ಮೂವಿಯಲ್ಲಿ, ಸೊ ಅದನ್ನ ಊಹೆ ಮಾಡ್ಕೊಬೇಡಿ. ಮೇ ಬಿ ಡೇ ಡೆವಿಲ್ ಬರಬಹುದಾ ಅಥವಾ ಪನಿಷರೇ ಇರಬಹುದಾ, ನೋಡಬೇಕು. ಸೊ ಫೈನಲಿ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.